ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಸರ್ ನಮಗೆ PMSSV ಸೆಂಟ್ರಲ್ ಗೌರ್ಮೆಂಟ್ OBC ಸ್ಟೂಡೆಂಟ್ ಸ್ಕಾಲರ್ಶಿಪ್ ಮೆನ್ಷನ್ ಆಗಿದೆ, ಅಮೌಂಟ್ ಬರುತ್ತೋ ಅಥವಾ ಇಲ್ಲ ಅಂತ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪನ್ನು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, ಹಿಂದುಳಿದವರ ಕಲ್ಯಾಣ ಇಲಾಖೆ ಇರ್ಬೋದು, ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಇರ್ಬೋದು, ಪರಿಶಿಷ್ಟ ಪಂಗಡ ಇರ್ಬೋದು, ಸೊ ಯಾವುದೇ ಒಂದು ಕ್ಯಾಟಗರಿ ವಿದ್ಯಾರ್ಥಿ, ಎಲ್ಲ ಕ್ಯಾಟಗರಿ ವಿದ್ಯಾರ್ಥಿಗಳು ಕೂಡ ಅಂದರೆ ಸೆಂಟ್ರಲ್ ಗೌರ್ನಮೆಂಟಿಂದ ಸ್ಯಾಂಕ್ಷನ್ ಆಗಿರ್ತಕ್ಕಂಥ PMSSV ಸ್ಕಾಲರ್ಶಿಪ್ ಅಮೌಂಟು ನಿಮ್ಮ ಸ್ಟೇಟಸ್ನಲ್ಲಿ ಅಥವಾ ನಿಮ್ಮ ಅಕೌಂಟ್ನಲ್ಲಿ ಮೆನ್ಷನ್ ಆಗಿದೆ. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಸರ್ ಫೀ ಕನ್ಸೆಷನ್ ಅಮೌಂಟ್ ಇರ್ಬೋದು, PMSSV ಇರ್ಬೋದು, ಎರಡು ಅಮೌಂಟ್ ಬರುತ್ತೋ ಅಥವಾ ಒಂದು ಅಮೌಂಟ್ ಮಾತ್ರ ಬರುತ್ತೆ ಅಂತ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು. ನೋಡಿ ಫ್ರೆಂಡ್ಸ್, ಇಲ್ಲಿ ಫೀ ರಿಂಬರ್ಸ್ಮೆಂಟ್ ಅಥವಾ ಫೀ ಕನ್ಸೆಷನ್ ಅಮೌಂಟು ಖಂಡಿತ ಕೂಡ ರಾಜ್ಯ ಸರ್ಕಾರ ಕೊಡುತ್ತೆ. ಯಾಕಂದರೆ ಫೀ ಕನ್ಸೆಷನ್ ನೀವು ಎಷ್ಟು ಕಟ್ಟಿದ್ದೀರಾ ಫೀಸ್ ಅಮೌಂಟು, ನೀವು ಅದರಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಇರ್ಬೋದು, ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಸಮಾಜ ಕಲ್ಯಾಣ ಇರ್ಬೋದು, ಹಾಗೆ ಪರಿಶಿಷ್ಟ ಪಂಗಡ ಇರ್ಬೋದು, ಮೈನಾರಿಟಿ ಇರ್ಬೋದು, ನಿಮ್ಗೆ ಏನಪ್ಪ ಅಂದರೆ ಫೀ ಕನ್ಸೆಷನ್ ಅಮೌಂಟ್ನ ರಾಜ್ಯ ಸರ್ಕಾರ ಎಲ್ಲ ವಿದ್ಯಾರ್ಥಿಗಳು ಕೊಡಲೇಬೇಕಾಗತ್ತೆ. ಯಾಕಂದರೆ ಅದು ನಿಮ್ಮ ಇನ್ಕಮ್ ಲಿಮಿಟ್ ಮೇಲೆ ಏನಪ್ಪ ಅಂದರೆ ಮೆರಿಟಿಗೆ ಅನುಗುಣವಾಗಿ ನಿಮ್ಮ ಇನ್ಕಮ್ ಲಿಮಿಟ್ನಲ್ಲಿ ಏನಪ್ಪ ಅಂದರೆ ಬರ್ತಾಯಿದ್ರೆ, ಪಾಸ್ ಆಗಿದ್ರೆ ಅಂದರೆ ನಿಮಗೆ ಖಂಡಿತ ಕೂಡ ಅಮೌಂಟ್ನ ಕೂಡ ನಿಮ್ಮ ಅಕೌಂಟ್ಗೆ ಸ್ಯಾಂಕ್ಷನ್ ಮಾಡ್ತಾ ಹೋಗ್ತಾರೆ. ಹಾಗೆ ಏನಪ್ಪ ಅಂದರೆ ಈಗ ನಾನು ತಿಳಿದ ಮಟ್ಟಿಗೆ PMSSV ಏನಿದೆಲ್ಲ ಹೊಸದಾಗಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥ ಅಮೌಂಟ್ ಇರ್ಬೋದು, ಅದನ್ನೇ ಅಂದರೆ ವಿದ್ಯಾಸಿರಿ ಅಥವಾ ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಈಗ PMSSV ಸೆಕೆಂಡ್ ಲೆವೆಲಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಅಮೌಂಟು ಖಂಡಿತ ಕೂಡ ಸಾಕಷ್ಟು ಮಂದಿ ವಿದ್ಯಾರ್ಥಿಗೆ ಆಲ್ರೆಡಿ ಈಗ ಸ್ಯಾಂಕ್ಷನ್ ಆಗಿ 3ನೇ ಹಂತ ಥರ್ಡ್ ಲೆವೆಲನ್ನು ಕೂಡ ಪುಸ್ಟ್ DBT ಎಸ್ ಆಗಿದೆ. ಆ ಅಮೌಂಟ್ ಕೂಡ ನಿಮ್ಮ ಅಕೌಂಟಿಗೆ ಇನ್ನೇನು ಹತ್ತಿರ ಅಂದರೆ 8ರಿಂದ 10 ದಿನದಲ್ಲಿ ನಿಮ್ಮ ಅಕೌಂಟಿಗೆ ಕೂಡ ಜಮಾ ಆಗೋ ಎಲ್ಲ ಚಾನ್ಸಸ್ಗಳು ಇದ್ದಾವೆ. ಯಾಕೆಂದರೆ ಆಲ್ರೆಡಿ ಬಜೆಟ್ ಕೂಡ ಬಿಡುಗಡೆ ಮಾಡ್ತಾಯಿದೆ ರಾಜ್ಯ ಸರ್ಕಾರ ಹಾಗೆ ಕೇಂದ್ರ ಸರ್ಕಾರ. ಸೊ ನಿಮ್ಮ ಅಕೌಂಟಿಗೆ ಬರ್ತಾ ಹೋಗುತ್ತೆ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ವಿವಿಧ ಸಮಾಜಮುಖಿ ಯೋಜನೆಗಳಾಗಿರ್ತಕ್ಕಂಥ ಶಕ್ತಿ ಯೋಜನೆ ಇರ್ಬೋದು, ಹಾಗೆ ಯುವ ನಿಧಿ ಇರ್ಬೋದು, ಬೇರೆ ಬೇರೆ ಯೋಜನೆಗೆ ಅಮೌಂಟ್ನ ಏನಪ್ಪ ಅಂದರೆ ಈಗ ಆಲ್ರೆಡಿ ಏನಪ್ಪ ಅಂದರೆ ಬಿಡುಗಡೆ ಮಾಡಬೇಕಾಗಿರೋದು ಇದನ್ನು ಪೆಂಡಿಂಗ್ ಇಟ್ಟಿದ್ದಾರೆ. ಸೊ ಹಾಗಾಗಿ ಫೀ ಕನ್ಸೆಷನ್ ಅಮೌಂಟು ಎಲ್ಲ ವಿದ್ಯಾರ್ಥಿ ಅಕೌಂಟಿಗೆ ಕೂಡ ಬರುತ್ತೆ. ಹಾಗೆ ಯಾರೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಮತ್ತು ಅದ್ರ ಜೊತೆಗೆ ಎರಡು ಅಮೌಂಟ್ ಬರುತ್ತೆ, ಖಂಡಿತ ಕೂಡ ಎರಡು ಅಮೌಂಟು ಬರುತ್ತೆ ಫ್ರೆಂಡ್ಸ್. ಯಾಕೆಂದರೆ ವಿದ್ಯಾಸಿರಿ ಅಮೌಂಟ್ ಬಂದಿಲ್ಲ ಅಂದರೆ PMSSV ಸೆಂಟ್ರಲ್ ಗೌರ್ಮೆಂಟ್ OBC ಸ್ಟೂಡೆಂಟ್ಸ್ ಅಂತ ಏನು ಕೊಟ್ಟಿದ್ದಾರೆ, ಸೊ ಆ ಅಮೌಂಟ್ ನಿಮ್ಮ ಅಕೌಂಟಿಗೆ ಖಂಡಿತ ಕೂಡ ಬರುತ್ತೆ. ಅದೇನಪ್ಪ ಅಂದರೆ ನಿಮಗೆ ಇಲ್ಲಿ ಪುಸ್ಟ್ DBT ಎಸ್ ಆಗಿತ್ತು ಅಂದರೆ ನಂತರ ನಿಮಗೆ ಅಂದರೆ 4th ಲೆವೆಲ್ ವೆರಿಫಿಕೇಷನ್ ಮುಗಿದ ಮೇಲೆ ಪೇಮೆಂಟ್ ಸ್ಟೇಟಸ್ ಅಪ್ಡೇಟ್ ಆದಮೇಲೆ ನಂತರ ಡಿಪಾರ್ಟ್ಮೆಂಟ್ ನೇಮು, ಅದ್ರ ಜೊತೆಗೆ ಪೇಮೆಂಟ್ ಸ್ಟೇಟಸ್ಸು ಮತ್ತು ಅದ್ರ ಜೊತೆ ಟೋಟಲ್ ಅಮೌಂಟು ಎಷ್ಟು ನಿಮ್ಮ ಅಕೌಂಟಿಗೆ ಬರುತ್ತೆ ಅನ್ನೋದು ಕೂಡ ಇಲ್ಲಿ ಮೆನ್ಷನ್ ಆಗುತ್ತೆ. ಯಾಕೆಂದರೆ ಆಲ್ರೆಡಿ 23-24ನೇ ಸಾಲಿನ ಬಜೆಟ್ ಅಂದರೆ 23-24ನೇ ಸಾಲಿನ ಫೈನಾನ್ಷಿಯಲ್ ಇಯರ್ನಲ್ಲಿ ಏನು ಬಜೆಟ್ ರಿಲೀಸ್ ಆಗಿತ್ತು ಅದನ್ನು ಖರ್ಚು ಮಾಡಲಾರ್ದೇ ಬೇರೆ ಯೋಜನೆಗಳಿಗೆ ಬಳಸಿರೋದ್ರಿಂದ ಆ ಅಮೌಂಟು ನಿಮ್ಮ ಅಕೌಂಟಿಗೆ ಜಮಾ ಆಗಿಲ್ಲ. ಸೊ ಹೀಗಾಗಿ ಹಳೆ ಬಾಕಿ ಹಣವನ್ನು ಯಾವಾಗ ಬಿಡುಗಡೆ ಆಗುತ್ತೆ ನಂತರ ನಿಮ್ಮ ಅಕೌಂಟಿಗೆ ಕೂಡ ಜಮಾ ಆಗುತ್ತೆ, ಎರಡು ಅಮೌಂಟ್ ಕೂಡ ಬರುತ್ತೆ ಅಂತ ಅಪ್ಡೇಟ್ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ನಾನು ಮೆಸೇಜ್ ಮಾಡಿದರು, ಸರ್ ನಮಗೆ ಎರಡು ಅಮೌಂಟ್ ಬರುತ್ತಾ ಒಂದೇ ಅಮೌಂಟ್ ಬರುತ್ತೆ ಅಂತ. ಖಂಡಿತ ಕೂಡ ಎರಡು ಅಮೌಂಟ್ ಬರುತ್ತೆ ಫ್ರೆಂಡ್ಸ್. ಹಾಗಾಗಿ ವೇಟ್ ಮಾಡಿ. ಸೊ ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.